ಎಲ್ರಿಗೂ ನಮಸ್ಕಾರ. ನಾವಿವತ್ತು ಸಪ್ತಪದಿ ಕ್ರಿಯೇಷನ್ಸ್ ಇಂದ ಸೌತ್ ಎಂಡ್ ಸರ್ಕಲ್ ಅಲ್ಲಿರೋ ಲಾ ಮಾರ್ವೆಲ್ ಅಲ್ಲಿ ಇಶಾ ಮತ್ತೆ ಅರುಣ್ ಅವ್ರದ್ದು ವೆಡ್ಡಿಂಗ್ ಇವೆಂಟ್ ಮಾಡ್ತಾ ಇದೀವಿ. ಬೇಸಿಕಲಿ ನಾವು ರಿಚುವಲ್ ಸಪೋರ್ಟ್ ಏನೇನಿರುತ್ತೆ ಅದ್ರ ಜೊತೆಗೆ ಎಲ್ಲಾ ತರ ಫ್ಲವರ್ ಡೆಕೋರೇಷನ್, ಮಂಟಪ ಆಗಿರ್ಬೋದು, ಸೊ ಓವರ್ ಆಲ್ ಡೆಕೋರ್ ಏನೇನಿದೆ ಅದನ್ನ ಕೂಡ ಒಪ್ಕೊಂಡಿದೀವಿ. ಇದ್ರ ಜೊತೆಗೆ ಪಗಡಿ, ಡೋಲು, ನಾದಸ್ವರ, ಪುರೋಹಿತರನ್ನ ಪ್ರೊವೈಡ್ ಮಾಡೋದು, ಇದನ್ನು ಕೂಡ ನಾವು ರೆಸ್ಪಾನ್ಸಿಬಿಲಿಟಿ ತಗೊಂಡಿದೀವಿ. ಇವರ ಮದುವೆ ಕಾರ್ಯಕ್ರಮ ಇಲ್ಲಿ ವರನ ಮನೆ ದೇವರ ಸಮಾರಾಧನೆಯಿಂದ ಶುರುವಾಗ್ತಾ ಇದೆ. ಇಲ್ಲೇನು ವಿಶೇಷ ಅಂತಂದರೆ ಇವ್ರ ಮನೆ ಚಪ್ರ ಕೂಡ ನಮ್ಮ ಟೀಮಿಂದನೇ ಹಾಕ್ಸಿದ್ದೀವಿ. ಹಾಗೆ ಎಂದಿನಂತೆ ಮಲ್ನೀರು ಕಾರ್ಯಕ್ರಮಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಂದು ನಮ್ಮವ್ರು ಇಲ್ಲಿ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಅದಾದ ನಂತರ ಹೂವಿಳ್ಯ ಕಾರ್ಯಕ್ರಮಕ್ಕೆ ಏನೇನು ಐಟಮ್ಸ್ ಬೇಕು, ಅವ್ರು ಎಷ್ಟು ಬುಟ್ಟಿ ಹೇಳಿದ್ರು ಅದೆಲ್ಲದನ್ನು ತಂದು ನಮ್ಮವ್ರು ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಅಲ್ಲೆಲ್ಲದನ್ನೂ ಅರೇಂಜ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ವರನ ಕುಟುಂಬದವರು ನಾಂದಿ, ಹೋಮ ಆ ಕಾರ್ಯಕ್ರಮನ ಮುಗಿಸಿ ಬರೋ ಅಷ್ಟರಲ್ಲಿ ಅರ್ಶಿನ ಕುಟ್ಟೋ ಶಾಸ್ತ್ರಕ್ಕೆ ಬೇಕಾಗಿರೋ ಐಟಮ್ಸ್ ತಂದು ಒರಳ್ಕಲ್ಲು, ಬೀಸೋಕಲ್ಲು, ಒನಕೆ, ಬಳೆ ಲಕ್ಷ್ಮಿ ಪ್ರತಿಯೊಂದನ್ನು ಇಟ್ಟು ನಮ್ಮವರು ಸಿದ್ಧತೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರ ಜೊತೆಗೆ ನಿಂತು ಈ ಎಲ್ಲ ಶಾಸ್ತ್ರಗಳನ್ನು ನಮ್ಮ ಸಪ್ತಪದಿ ಟೀಮ್ ಅವ್ರು ನಡೆಸ್ಕೊಡ್ತಾ ಇದ್ದಾರೆ. ಇಲ್ಲಿಂದ ಇನ್ನೆಲ್ಲ ಕಾರ್ಯಕ್ರಮಗಳು ಅವರ ವೆಡ್ಡಿಂಗ್ ವೆನ್ಯೂನಲ್ಲೇ ನಡೆಯುತ್ತೆ. ಅಲ್ಲೆಲ್ಲ ನಾವೇನು ಸಿದ್ಧತೆ ಮಾಡಿದ್ದೀವಿ ಅಂತ ನೋಡೋಣ. ಹಳದಿಗೆ ಪೆಟಲ್ಸ್ ಎಲ್ಲ ಇಟ್ಟು ಹಳದಿ ಪ್ಲಾಟರ್ನ ಎಲ್ಲ ರೆಡಿ ಮಾಡಿದೀವಿ. ಈ ಬ್ಯಾಕ್ ಡ್ರಾಪ್ ಏನು ಕಾಣಿಸ್ತಿದೆಯಲ್ಲ ನಿಮಗೆ, ಅದೆಲ್ಲ ನಾವೇ ಮಾಡಿರೋದು. 2 ಲೋಟಸ್ ಇಟ್ಟಿದ್ದೀವಿ, ಜರಡಿ ಇದೆ, ಮತ್ತೆ ಹಾಕಕ್ಕೆ ನೀರು ಹಾಕೋದಕ್ಕೆ ಈ ಥರದ್ದು ತಪ್ಪಲೆ ಎಲ್ಲ ಇಟ್ಟು ರೆಡಿ ಮಾಡಿದ್ದೀವಿ. ಹುಡುಗ ಹುಡುಗಿನೂ ಬಂದಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿಗೆ ಹಳದಿ ಶುರುವಾಗತ್ತೆ. ಹಾಟ್ ಸನಿ ಡೇ, ಇಷ್ಟೊತ್ತು ನೋಡಿರ್ಬೋದು ನಮ್ದು ಹಲ್ದಿ ಅರೇಂಜ್ಮೆಂಟ್ಸು ಎಲ್ಲದು. ಸೊ ಈಗ ನೀವು ನೋಡ್ತಾ ಇರೋದು ಬಳೆ ಸ್ಟಾಲ್, ಬ್ಯಾಂಗಲ್ ಸ್ಟಾಲ್ ಬೇಕು ಅಂತ ಕೇಳಿದ್ರು. ಎಸ್ಪೆಷಲಿ ಇದು ಬ್ರೈಡ್ ಇಂದ ಬಂದಿದ್ ರಿಕ್ವೆಸ್ಟ್. ಶಿ ಲೈಕ್ ದಿಸ್ ವೆರಿ ಮಚ್. ಸೊ ಎಷ್ಟು ಎಸ್ಥೆಟಿಕ್ ಆಗತ್ತೆ ಅಷ್ಟು ಎಸ್ಥೆಟಿಕ್ ಆಗಿ ಮಾಡಕ್ ಟ್ರೈ ಮಾಡಿದ್ವಿ. ದಿಸ್ ಇಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಸೊ ಇಲ್ಲಿ ವಿ ಹವ್ ಅರೇಂಜ್ಡ್ 2-6, 2-2, 2-4 ಲೈಕ್ ಎಲ್ಲಾ ಸೈಜಸ್ ಬಳೆಗಳನ್ನು ಅವ್ರು ಎಷ್ಟೆಷ್ಟು ಹೇಳಿದ್ರು ಅದನ್ನ ಕಲರ್ಫುಲ್ ಆಗಿ ಅರೇಂಜ್ ಮಾಡಿದೀವಿ. ಅಂಡ್ ಹೌ ಎವರ್ ಪ್ರೆಸೆಂಟಬಲ್ ವಿ ಕ್ಯಾನ್ ಡೂ, ಅಷ್ಟು ಚೆನ್ನಾಗಿ ಮಾಡಿದೀವಿ. ಯು ಕ್ಯಾನ್ ಸಿ ದ ಡಾಲ್ಸ್ ಅಂಡ್ this is the hashtag Ishara anta, the bride and the groom though that we have designed. This is a cute bangle stall from our side. ನೆಕ್ಸ್ಟ್ ಕಾರ್ಯಕ್ರಮ ಏನು ಅಂತಂದ್ರೆ ಥಾಪ ಅಂತ ಮಾಡ್ತಾರೆ. ನಾರ್ತ್ ಇಂಡಿಯಾದಲ್ಲಿ ಈ ಥಾಪ ಅಂತ ಏನ್ ಪೂಜೆ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಇವೆಂಟ್. ಥಾಪ ಪೂಜೆಗೆ ಇಲ್ಲಿ ಥಾಪಕ್ಕೆ ರೆಡಿ ಮಾಡಿ ಇಟ್ಟಿದ್ದಾರೆ. ಹಂಗೆ ಅವ್ರದ್ದು ದೊಡ್ಡವ್ರ ಹಿರಿಯರದು ಫೋಟೋ ಎಲ್ಲ ಇಟ್ಟಿದ್ದಾರೆ. ಹಂಗೆ ಕುಲದೇವಿ ಫೋಟೋ ಇಟ್ಟಿದ್ದಾರೆ. ಇದು ಮಂಟಪ ಪೂಜೆ ಅಂತ ಅಂದ್ಬಿಟ್ಟು ಮಂಟಪ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ. ಹುಡುಗನ ಕಡೆಯವ್ರಿಗೆ ರಿಸೀವಿಂಗ್ ದಿ ಗ್ರೂಮ್ ಆದ್ಮೇಲಿಂದ ಹುಡುಗಿ ಕಡೆಯವ್ರದ್ದು ಒಂದು ಸಣ್ಣ ರಿಚುವಲ್ ಇದೆ. ಅದನ್ನ ತೋರಣ ಅಂತ ಹೇಳ್ತಾರೆ. ತೋರಣ ಏನಪ್ಪಾ ಅಂತಂದ್ರೆ ಇದನ್ನ ನಾವು ಬಾಗ್ಲಿಗೆ ಮೇನ್ ಫ್ರೇಮ್ಗೆ ಕಟ್ಟಿರ್ತೀವಿ. ಹುಡುಗ ಬಂದಾಗ ಆ ಫ್ರೇಮ್ಗೆ ಇದನ್ನ ಕೋಲಿಂದ ಒಂದ್ಸತಿ ಟಚ್ ಮಾಡಿ ಅದನ್ನ ಮುಟ್ತಾರೆ. ಇದನ್ನೇ ತೋರಣ ಅಂತ ಹೇಳ್ತಾರೆ. ಇದು ನಾರ್ತ್ ಇಂಡಿಯಲ್ಲಿ ತುಂಬಾ ಬೇಕಾಗಿರುವಂತ ಪದ್ಧತಿ. ಲಾಸ್ಟ್ 2 ಇವೆಂಟ್ಸ್ ತಾಪ ಮತ್ತೆ ಗರ್ವ ಅಂತ ಆಗಿದೆ. ಸೊ ಅದೆರಡು ಕಂಪ್ಲೀಟ್ ನಾರ್ತ್ ಇಂಡಿಯನ್ ಟ್ರೆಡಿಷನಲ್ ಆಗಿದ್ದು. ಈಗ ಫುಲ್ಲಿ ಸೌತ್ ಇಂಡಿಯನ್ ಬ್ರಾಹ್ಮಣ್ ಟ್ರೆಡಿಷನಲ್ಲೇ ಆಗುವಂಥದ್ದು ನೀವೇನು ನೋಡ್ತಿದ್ದೀರಾ, ಇಟ್ಸ್ ಕಾಲ್ಡ್ ಬಿಡದಿ ಮನೆ ಜೋಡಿಸೋದು ಅಂತ. ಬಿಡದಿ ಮನೆ ಅನ್ನೋದು ಇಸ್ ಕಾಲ್ಡ್ ಗ್ರೂಮ್ಸ್ ಪ್ಲೇಸ್. ಸೊ ನೆಕ್ಸ್ಟ್ ಡೇ ಹುಡುಗಿ ಒಳಗೆ ಬಂದಾಗ್ಲೂ ಇದೇ ಮನೆಗೆ ಬರ್ತಾಳೆ ಅನ್ನೋ ಥರ ಪ್ಲ್ಯಾನ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ಆ 5 ಥರ ತಿಂಡಿಗಳು ಏನಿಟ್ಟಿದ್ದೀವಿ, ಅದು ಹಣ್ಣುಗಳು, ಒಂದು ತೊಟ್ಲು, ಸೊ ಪ್ರತಿಯೊಂದನ್ನು ನಾವು ತಗೊಂಡು ಬಂದು ಅರೇಂಜ್ ಮಾಡಿ ನೀಟಾಗಿ ಇಟ್ಟಿರ್ತೀವಿ. ದಿಸ್ ಇಸ್ ಫಾರ್ ದ ಗ್ರೂಮ್ ಎಂಟ್ರಿ, ವೆಲ್ಕಮ್ ಪಾತ್ ಅಂತ ಹೇಳ್ತೀವಿ. ಸೊ ಹುಡುಗನ ಮನೆಯವ್ರನ್ನ ಹುಡುಗಿ ಮನೆಯವ್ರು ಎದುರುಗೊಂಡಾದ್ಮೇಲೆ ಹುಡುಗಿದು ತಂದೆ ಹುಡುಗನ್ನ ಇದ್ರ ಮೇಲೆ ತುಂಬ ರಾಯಲ್ ಆಗೇನೆ ಕರ್ಕೊಂಡು ಬಂದು ಬಿಡದಿ ಮನೆ ಅಂತ ಏನು ಹುಡುಗನ ಮನೆ ಥರ ಸೆಟಪ್ ಮಾಡಿರ್ತೀವಿ ಅಲ್ಲಿ ಅವ್ರು ಟೇಪ್ ಕಟ್ ಮಾಡಿ ಇನಾಗ್ರೇಟ್ ಮಾಡಿ ಹೋಗ್ತಾರೆ. ಸೊ ಆ ಒಂದು ವೆಲ್ಕಮ್ಗೆ ಈ ಫ್ಲವರ್ ಪಾತ್ ಡಿಸೈನ್ ಮಾಡ್ತಾ ಇದ್ದೀವಿ.
ಇಲ್ಲಿ ನಾವು ಹುಡುಗಿ ಕಡೆಯಿಂದ ಹುಡುಗಂಗೆ ಏನೇನ್ ಕೊಡ್ಬೇಕು ಅದೆಲ್ಲದನ್ನು ಕೂಡ ಅರೇಂಜ್ ಮಾಡಿದೀವಿ. ನೀವು ನೋಡೋ ತರ ಇಲ್ಲಿ ತುಂಬಾ ಕ್ಯೂಟ್ ಆಗಿರೋ ಡಾಲ್ಸ್ ಇದೆ, ಕಾಯಿಂದ ಮಾಡಿರುವಂತ ರಾಜಾರಾಣಿ ಇದೆ, ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಅರೇಂಜ್ ಮಾಡಿದೀವಿ, ಚಾಕ್ಲೇಟ್ ಇಂದ ಮಾಡಿರೋ ಶರ್ಟ್ ಇದೆ. ಹೀಗೇನೆ there are so many items that to be given by the bride to the groom. ಇದೇ ತರ ಇನ್ನು 12 ಸೆಟ್ ಆಫ್ ಬಿಟ್ರೆ ಆ ಕಡೆ ಅರೇಂಜ್ ಮಾಡಿದೀವಿ, ಅದು ಗ್ರೂಮ್ ಬ್ರೈಡ್ ಕೊಡುವಂತ ಐಟಮ್ಸ್. ಸೊ ಇವಾಗ ವರ್ ಪೂಜೆ ನಡೀತಾ ಇದೆ, ಹೇಗಾಗತ್ತೆ ಅಂತ ನೋಡೋಣ. ಇದು ಈಶಾ ಅಂಡ್ ಅರುಣ್ ಮದ್ವೆದು ಮುಹೂರ್ತದ ದಿನ. ನೀವು ನೋಡ್ತಿರೋ ಹಾಗೇನೆ ಗೌರಿ ಪೂಜೆಗೆ ಎಲ್ಲಾ ತರದ್ದು ಅರೇಂಜ್ಮೆಂಟ್ಸ್ ಮಾಡಿದೀವಿ. ಪೂಜೆಗೂ ಕೂಡ ಎಲ್ಲ ರೆಡಿ ಇದೆ. ಅದ್ರ ಜೊತೆಗೆ 16 ತರದ ಬಾಗ್ನ ಬೇಕು ಅಂತ ಹೇಳಿದ್ರು, ಅದನ್ನು ಕೂಡ ಕ್ಲೀನ್ ಆಗಿ ಜೋಡಿಸಿಟ್ಟಿದೀವಿ. ರಮ್ಯ ರಸನ ಪದ ಕಮಲ ಮಧುಪೆಯ ವಿಮಲ ವಂದಿತ ಗಜ ಕಮಲೆ ಭವಾನಿ 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 ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ ಬೊಳೆವ ವಾಸನ ಕಂಜುಕ ಕಸ್ತೂರಿ ತಿಲಕ ದಳಿಪ ಮೂಗುತಿ ನಾಸಿಕಾ. ಇಲ್ಲಿ ನಮ್ಮ ಕೋಆರ್ಡಿನೇಟರ್ಸ್ ಕಾಶಿ ಯಾತ್ರೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿನೂ ಅರೇಂಜ್ ಮಾಡ್ಕೋತಾ ಇದ್ದಾರೆ. ಇನ್ನೇನು ವರನ ಕುಟುಂಬ ವಧು ಕುಟುಂಬ ಎಲ್ಲರೂ ಹೋಗಿ ಕಾಶಿ ಯಾತ್ರೆ ಶಾಸ್ತ್ರ ಮಾಡ್ಕೊತಾರೆ. ಇಲ್ಲಿ ನಾವು ಹೂವಿಂದು ಒಂದು ಸ್ಟಾಲ್ ರೆಡಿ ಮಾಡಿದೀವಿ. ಬ್ರೈಡ್ಗೆ ನಾವು ಸೌತ್ ಇಂಡಿಯನ್ ಟ್ರೆಡಿಷನ್ ತರ ಮಲ್ಗೆ ಹೂವನ್ನ ಬಾಳೆ ಎಲೆಯಲ್ಲಿ ಸುತ್ತಿಟ್ರೆ ಅವರ ನಾರ್ತ್ ಇಂಡಿಯನ್ ಫ್ರೆಂಡ್ಸ್ಗೆ ಇಷ್ಟ ಆಗತ್ತೆ ಅಂತ ಹೇಳಿದ್ರು. ಸೊ ಅದನ್ನ ಇಲ್ಲಿ ಅರೇಂಜ್ ಮಾಡಿದೀವಿ, ಒಂದು ತುಂಬಾ ಬ್ಯೂಟಿಫುಲ್ ಆಗಿರೋ ಬಂಡಿಲಿ. ಅಲ್ಲಿ ನಾವು ಧಾರೆಗೆ ಮಂಟಪದ ಅರೇಂಜ್ಮೆಂಟ್ಸ್ ಕೂಡ ಮಾಡ್ಕೊಟ್ಟಿದೀವಿ. ಹಾಗೇನೆ ಇಲ್ಲಿ ಒಂದು ಫೋಟೋ ಬೂತ್ ಇದೆ, ಬಂದವರು ಗೆಸ್ಟ್ಗಳು ಫೋಟೋಸ್ ತೆಗೆಸ್ಕೊಳ್ಬೋದು. ಇಲ್ಲಿ ನಮ್ಮ ವಧುವಿನ ಎಂಟ್ರಿಗೆ ಗ್ರ್ಯಾಂಡ್ ಆಗಿ ಫ್ಲವರ್ ಪಾತ್ ರೆಡಿ ಆಗ್ತಾ ಇದೆ. ಇನ್ನೇನು ವಧು ಮುಹೂರ್ತಕ್ಕೆ ಈ ಪಾತ್ ಮೇಲೆ ಬರೋ ಸಮಯ. ಇವರು ನಮಗೆ ವಿಶೇಷವಾಗಿ ಬ್ರೈಡ್ಸ್ ಮೇಡ್ಸ್ ಎಲ್ಲರೂ ಅವ್ರ ಎಂಟ್ರಿಗೆ ಧೂಪ ಹಿಡ್ಕೊಂಡು ಕರ್ಕೊಂಬರ್ಬೇಕು ಅಂತ ಕೇಳಿದರು. ಹಾಗಾಗಿ ನಮ್ಮ ಕೋಆರ್ಡಿನೇಟರ್ಸು ಆ ಬ್ರೈಡ್ಸ್ ಮೇಡ್ಸ್ ಇಟ್ಕೊಳ್ಳೋ ಧೂಪನೂ ಅರೇಂಜ್ ಮಾಡಿದ್ದಾರೆ. ಆ ಧೂಪದ ಮಧ್ಯ ಮತ್ತು ಇಷ್ಟು ಗ್ರ್ಯಾಂಡ್ ಫ್ಲವರ್ ಪಾತ್ ಮೇಲೆ ವಧುವಿನ ಎಂಟ್ರಿ ಹೇಗಿರುತ್ತೆ ಅಂತ ನೋಡೋಣ. ಈಗ ಜೀರಿಗೆ ಬೆಲ್ಲ ಕನ್ಯಾದಾನ ಎಲ್ಲ ಮುಗಿದು ಇಲ್ಲಿ ಅಕ್ಷತಾರೋಪಣ ನಡೀತಾ ಇದೆ. ಅದಕ್ಕೆ ಬೇಕಾಗಿರೋ ಕಲರ್ ಅಕ್ಷತೆ ಪ್ರತಿಯೊಂದು ಮುಂಚೆನೇ ಅರೇಂಜ್ ಆಗಿತ್ತು. ಇಲ್ಲಿ ನಮ್ಮ ಕೋಆರ್ಡಿನೇಟರ್ಸ್ ಸಪ್ತಪದಿ ಶಾಸ್ತ್ರಕ್ಕೆ ಒಳ್ಳೆ ಫ್ಲವರ್ ಪಾತ್ ಹಾಕೋತಾ ಇದ್ದಾರೆ. ಇನ್ನೇನು ವಧುವರರಿಬ್ಬರೂ ಲಾಜಾ ಹೋಮ ಮುಗಿಸಿ ಇಲ್ಲಿ 7 ಹೆಜ್ಜೆನ ಒಟ್ಟಿಗೆ ಇಡೋ ಸಮಯ.
ಇಲ್ಲಿವರೆಗೂ ಧಾರೆಯ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಕೋಆರ್ಡಿನೇಟರ್ಸ್ ತುಂಬ ಚೆನ್ನಾಗಿ ನಡೆಸ್ಕೊಟ್ಟು ಈಗ ವಧುವರರಿಬ್ಬರು ಭೂಮದೂಟಕ್ಕೆ ಬರೋದ್ರಿಂದ ಅವ್ರ ಊಟಕ್ಕೆ ತುಂಬ ಗ್ರ್ಯಾಂಡಾಗಿರೋ ರಂಗೋಲಿನೂ ಹಾಕೋತಾ ಇದ್ದಾರೆ. ಎಲ್ಲರೂ ಊಟಕ್ಕೆ ಹೋಗಿರೋ ಸಮಯದಲ್ಲಿ ನಮ್ಮ ಕೋಆರ್ಡಿನೇಟರ್ಸ್ ಇಲ್ಲಿ ಹುಡುಗಿಗೆ ಮಡ್ಲಕ್ಕಿ ತುಂಬೋ ಎಲ್ಲ ಪದಾರ್ಥಗಳನ್ನೂ ಸಿದ್ಧ ಮಾಡ್ಕೋತಾ ಇದ್ದಾರೆ. ಇನ್ನೇನು ವಧುವಿನ ತಾಯಿ ಬಂದು ಅವರಿಗೆ ಮಡ್ಲಕ್ಕಿ ತುಂಬಿ ಹೆಣ್ಣೊಪ್ಪಿಸ್ತಾರೆ. ಹೆಣ್ಣೊಪ್ಸಿದಾದ್ಮೇಲೆ ಇಲ್ಲಿ ವರನ ಮನೆಯಲ್ಲಿ ಹುಡುಗಿನ ಮನೆ ತುಂಬಿಸ್ಕೊಳ್ಳೋಕ್ಕೆ ಪ್ರತಿಯೊಂದು ಅರೇಂಜ್ಮೆಂಟ್ನ ನಮ್ಮ ಕೋಆರ್ಡಿನೇಟರ್ಸ್ ಆಗಲೇ ಮಾಡ್ಕೊಂಡಿದ್ದಾರೆ. ಒಂದು ಒಳ್ಳೆ ಪಾತ್ ಹಾಕಿ ಸೇರು ಅಕ್ಕಿ ಬೆಲ್ಲ ಎಲ್ಲದೂ ತಯಾರಾಗಿದೆ. ಈಗ ನಾವು ರಿಸೆಪ್ಷನ್ಗೆ ಪ್ರಿಪ್ರೇಷನ್ಸ್ ಮಾಡಿದ್ದೀವಿ. ನೀವು ನೋಡ್ತಿರೋ ಹಾಗೆಯೇ ತುಂಬ ಸಿಂಪಲ್ಲಾಗಿ ಎಲಿಗೆಂಟಾಗಿ ಪೇಸಲ್ ಕಲರ್ಸ್ ಇರೋವಂಥ ಒಂದು ಸ್ಟೇಜನ್ನು ಮತ್ತು ಬ್ಯಾಕ್ ಡ್ರಾಪನ್ನು ಕೇಳಿದ್ರು, ಅದನ್ನು ರೆಡಿ ಮಾಡಿದ್ದೀವಿ. ಇದ್ರ ಜೊತೆಗೆ ತುಂಬ ಲೈಟ್ಸ್ ಬೇಕಿತ್ತು. ವೆರಿ ಸ್ಟಾರ್ಲಿಟ್ ಈವ್ನಿಂಗ್ ಥರ ಡೆಕೋರ್ ಮಾಡಿಸ್ಕೊಂಡಿದ್ದಾರೆ. ಹಾಗೆಯೇ ಪೂಲ್ ಮೇಲೂ ಕೂಡ ಒಂದು ಸ್ವಲ್ಪ ಕಪ್ಸ್ ಇಟ್ಟು ಅದರ ಮೇಲೆ ಫ್ಲೋಟಿಂಗ್ ಕ್ಯಾಂಡಲ್ಸ್ ಇಟ್ಟು ಕೂಡ ಒಂದು ಸ್ವಲ್ಪ ಡೆಕೋರ್ ಮಾಡಿಸ್ಕೊಂಡಿದ್ದಾರೆ. ಎಲ್ಲದನ್ನು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಗೆಸ್ಟ್ಗಳು ಕೂತ್ಕೊಳ್ಳೋಕ್ಕೆ ಅಥವಾ ಡಿನ್ನರ್ ಮಾಡೋಕ್ಕೆ ಅಂದ್ಬಿಟ್ಟು ಕೆಲವೊಂದು ರೌಂಡ್ ಟೇಬಲ್ಸ್ ಹಾಕಿಸ್ಕೊಂಡು ಅದಕ್ಕೆ ಕ್ಯಾನಪೀಸ್ ಕೂಡ ಹಾಕಿಸ್ಕೊಂಡಿದ್ದಾರೆ. ಸೊ ಓವರ್ ಆಲ್ ಒಂದು ಯೆಲ್ಲೋ ಪಿಂಕ್ ವೈಟ್ ಥೀಮ್ ಇದೆ. ಹಾಗೆಯೇ ಒಂದು ಸ್ವಲ್ಪ ಡಾರ್ಕ್ ಬ್ಯಾಕ್ ಡ್ರಾಪಲ್ಲಿ ಒಂದು ಚೂರು ಅಲ್ಲಿ ಲೈಟ್ಸ್ ಕಾಣಿಸ್ಕೊಳ್ಳೋಂಗೆ ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಮಾಡರ್ನ್ ಆಗಿ ಡೆಕೋರ್ ಮಾಡಿಸ್ಕೊಂಡಿದ್ದಾರೆ. ಇಟ್ಸ್ ಓವರ್ ಆಲ್ ಲುಕಿಂಗ್ ವೆರಿ ಬ್ಯೂಟಿ.